ಈ ಬ್ರಹ್ಮರಾಕ್ಷಸನಿಗೂ ಈ ಹಳ್ಳಿ ಮರಕ್ಕೂ ಏನ್ ಸಂಬಂಧ? ಆ ಬ್ರಹ್ಮರಾಕ್ಷಸನ್ನ ನೋಡ್ಬೋದು. ಬ್ರಹ್ಮರಾಕ್ಷಸ ನಮ್ಮನ್ನ ನೋಡಿದ್ರೆ ಉಳಿಯೋದಿಲ್ಲ. ಪ್ರಶ್ನೆಗಳು ಜಾಸ್ತಿನೇ ಆಗ್ತಿದಾವ ಅನ್ಸುತ್ತೆ ನಿಮ್ಗೆ. ನರಕ ಅನ್ನೋದು ಯಮನ ಕೈ ಕೆಳಗೆ ಅಂದ್ರೆ ಯಮನ ಪಾಲನೆಯಲ್ಲಿರೋದನ್ನ ನರಕ ಅಂತ ಕರೀತಾರೆ. ಹಳ್ಳಿ ಮರವನ್ನ ಯಾವ ರೀತಿ ನಾವು ಪೂಜೆ ಮಾಡ್ಬೇಕು? ಹಾಯ್ ಸುಬ್ಬು. ಹಾಯ್ ಸರ್. ಏನ್ ಯಾವಾಗಲೂ ಇಲ್ಲೇ ಇರ್ತೀನಿ ನೀನು? ಯಾವ ನೋಡಿದ್ರು ಹಳ್ಳಿ ಮರದ ಕೆಳಗಡೆನೆ ಇರ್ತೀಯಪ್ಪ. ಏನ್ ಸಮಾಚಾರ? ನಿಮ್ಗೆ ಹಳ್ಳಿ ಮರದ ವಿಶೇಷ ಗೊತ್ತಿಲ್ವಾ ಸರ್? ಹಳ್ಳಿ ಮರದ ವಿಶೇಷತೆ ಅಂದ್ರೆ ಇನ್ನೇನು, ಅಲ್ಲೊಬ್ರು ಕೂತ್ಕೋತಾರೆ, ಇಲ್ಲೊಬ್ರು ಕೂತ್ಕೋತಾರೆ, ನೆಕ್ಸ್ಟ್ ಅಲ್ಲೊಬ್ರು ಕೂತ್ಕೋತಾರೆ. ಒಂದು ನಿನ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ಅಥವಾ ಊರಲ್ಲಿ ಇರ್ತಾರಲ್ಲ ಬೇರೆ ಬೇರೆ ಆ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ. ಅವಾಗ ಚೌಕಾಬಾರ ಬೇರೆ ಬೇರೆ ಬಾರಗಳನ್ನ ಆಡ್ತಾ ಹೋಗ್ತಾರೆ. ಇದು ಗೊತ್ತು ನನಗೆ. ಇದ್ ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ. ಒಳ್ಳೆ ಆಕ್ಸಿಜನ್ ಸಿಗ್ಬೋದು. ಇಷ್ಟ ಬಿಟ್ಟು ಇನ್ನೇನು ನಿಮಗ್ ಗೊತ್ತಿಲ್ಲ? ಇಲ್ಲ, ನೀನ್ ಹೇಳಿದ್ರೆ ತಿಳ್ಕೊತೀನಪ್ಪ. ಏನು ಬೇರೆ ಏನಾದ್ರು ಇದೆಯಾ ಅಂತ. ಬ್ರಹ್ಮರಾಕ್ಷಸ ಅಂದ್ರೆ ಗೊತ್ತಾ ಸರ್? ಬ್ರಹ್ಮರಾಕ್ಷಸ ಇಲ್ಲ, ಸಿನಿಮಾಗಳಲ್ಲಿ ರಾಕ್ಷಸರ ಬಗ್ಗೆ ನೋಡಿದೀನಿ, ಪುಸ್ತಕಗಳಲ್ಲಿ ಓದಿದೀನಿ. ಬ್ರಹ್ಮರಾಕ್ಷಸನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇತ್ತೀಚೆಗೆ ಸುದೀಪ್ ಒಂದು ಸಿನಿಮಾ ಬಂತು, ಅದು ವಿಕ್ರಾಂತ್ ರೋಣ ಅಂತ. ಅದ್ರಲ್ಲಿ ಬ್ರಹ್ಮರಾಕ್ಷಸ ಅಂತ ಹೇಳ್ತಾ ಹೋಗ್ತಾರೆ. ಹೌದು. ಅವಾಗ ಆ ಪದದ ಬಗ್ಗೆ ತಿಳ್ಕೊಬೇಕನ್ನಿಸ್ತು. ಇವಾಗ ನೀವ್ ಹೇಳಿದ್ಮೇಲೆ ಕೇಳ್ಬೇಕು ಅನಿಸಿದೆ. ಹೇಳಿ ನೀವೇ. ಬ್ರಹ್ಮರಾಕ್ಷಸ ಅಂದ್ರೆ ಅದು ಒಬ್ಬ ಬ್ರಾಹ್ಮಣ ಕುಟುಂಬದವನು. ಓಕೆ. ಯಾರು ಬ್ರಾಹ್ಮಣರಲ್ಲಿ ವಿಪ್ರ ಇರ್ತಾನೆ ಅಂದ್ರೆ ಚೆನ್ನಾಗಿ ವೇದಾಂತವನ್ನೆಲ್ಲ ತಿಳ್ಕೊಂಡ್ರು ಅಂತನೋ, ವಿದ್ಯೆಯನ್ನ ಒಟ್ಟಿಗೆ ತಿಳಿದಿರುವಂತ ವ್ಯಕ್ತಿ. ಆ ವ್ಯಕ್ತಿ ಯಾರಿಗೂ ಅಕ್ಷರವನ್ನು ಹೇಳದೆ, ಅಂದ್ರೆ ಬೇರೆ ಯಾರಿಗೂ ಇದ್ರ ಬಗ್ಗೆ ಹೇಳ್ಕೊಡದೆ ದೇಹತ್ಯಾಗವನ್ನು ಮಾಡಿದ್ರೆ ಆತ ಬ್ರಹ್ಮರಾಕ್ಷಸನಾಗಿ ಬದಲಾಗ್ತಾನೆ ಅಂತ ಶಾಸ್ತ್ರವಿದೆ. ಓಕೆ. ಈ ಬ್ರಹ್ಮರಾಕ್ಷಸನಿಗೂ ಈ ಹಳ್ಳಿ ಮರಕ್ಕೂ ಏನ್ ಸಂಬಂಧ? ಬ್ರಹ್ಮರಾಕ್ಷಸ ಅಂದ್ರೆ ಬ್ರಹ್ಮ ಆ ಲೆವೆಲ್ ತಿಳಿದಿರುವಂತ ವ್ಯಕ್ತಿ. ಹಾಗಾಗಿ ಅವನು ಮುಕ್ಕೋಟಿ ದೇವತೆಗಳಿರುವಂತ ಈ ಹರಳಿ ಮರದಲ್ಲಿ ಇರ್ತಾನೆ. ಅವನ ವಾಸಸ್ಥಾನವಾಗಿ ಬದಲು ಮಾಡ್ಕೊಂತಾನೆ ಈ ಜಾಗವನ್ನ ಅಂತ. ಓಕೆ ಓಕೆ. ನನಗೆ ಇವಾಗ ಇನ್ನೊಂದು ನೆನಪಿ ಬರ್ತಿದೆ. ಆಕ್ಚುಲ್ ಆಗಿ ಸರಿಸುಮಾರು ವರ್ಷಗಳ ಹಿಂದೆ ನಾನು ನನ್ನ ಅಜ್ಜ ಮಿಡ್ ನೈಟ್ ಅಲ್ಲಿ ಒಂದು ಫಾರ್ಮ್ ಹತ್ರ ಹೋಗಿದ್ವಿ, ಒಂದು ತೋಟದ ಹತ್ರ ಹೋಗಿರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ, ಸಡನ್ ಆಗಿ ಒಂದು ರೆಡ್ ಬಾಲ್ ಮೂವ್ ಆಗುತ್ತೆ. ಆ ಕಡೆ ಈ ಕಡೆ ತಿರುಗಿ ನೋಡ್ತೀವಿ, ಅಲ್ಲಿ ಆ ರೆಡ್ ಬಾಲ್ ಕಾಣಿಸ್ತಾನೆ ಇಲ್ಲ. ನಾನು ನಮ್ಮ ಅಜ್ಜನ್ ಕೇಳಿದೆ, ಇಲ್ಲಿ ಏನೋ ಹೋಯ್ತಲ್ಲ, ಇದೇನು ರೆಡ್ ಬಾಲ್ ತರ ಐತಲ್ಲ ಅಂದಕ್ಕೆ ಅವ್ರು ಹೇಳಿದ್ರು, ಅವರು ಬ್ರಹ್ಮರಾಕ್ಷಸನ ಪ್ರತಿರೂಪ ಮುನಿ ಸಂಚಾರ ಅಂತ ಹೇಳಿದ್ರು. ನನಗೆ ಇವತ್ತಿಗೂ ಕೂಡ ಆ ದ್ವಂದ್ವತೆ, ಆ ಕನ್ಫ್ಯೂಷನ್ಸ್ ಇನ್ನ ಇದೆ. ಬ್ರಹ್ಮರಾಕ್ಷಸ ಮತ್ತು ಈ ಮುನಿ ಸಂಚಾರ ಅಥವಾ ಮುನಿ ಅಂತ ಹೇಳ್ತಾರಲ್ಲ, ಏನಾದ್ರೂ ಸಂಬಂಧ ಅನ್ನೋದು ಇದೆಯಾ? ಇದೆ. ಇನ್ನೊಂದು ನೀವ್ ಹೇಳಿದ್ರಲ್ಲ ಸರ್, ಆ ಸ್ಟೋರಿಯಲ್ಲಿ ನಾವು ಆ ಬ್ರಹ್ಮರಾಕ್ಷಸನ್ನ ನೋಡ್ಬೋದು. ಬ್ರಹ್ಮರಾಕ್ಷಸ ನಮ್ಮನ್ನ ನೋಡಿದ್ರೆ ಉಳಿಯೋದಿಲ್ಲ. ಕಥೆಯಲ್ಲಿ ನಾವು ಬ್ರಹ್ಮರಾಕ್ಷಸನ ನೋಡ್ಬೋದು, ಬ್ರಹ್ಮರಾಕ್ಷಸ ನಮ್ಮನ್ನ ನೋಡಿದ್ರೆ ನಾವು ಉಳಿಯೋದಿಲ್ಲ. ಹೌದು. ಅಂದ್ರೆ ಈಗ ನೀವ್ ಹೇಳಿದ್ರಿ ಸ್ಟೋರಿ, ನಿಮ್ ಸ್ಟೋರಿಯನ್ನ ಹೇಳಿದ್ರಿ, ಈ ರೀತಿಯಲ್ಲಿ ನೋಡಿದ್ರಿ ಅಂತ. ಹೌದಾ? ನೀವು ನೋಡಿದ್ರೆ ದೋಷ ಇಲ್ಲ, ಆತ ನಮ್ಮನ್ನ ನೋಡಿದ್ರೆ ನಾವು ಉಳಿಯೋದಿಲ್ಲ. ಪ್ರಾಬಬಲಿ ಇರಬೇಕು. ನಾವು ನೋಡಿದೀವಿ ಆ ಒಂದು ಏನದು ರೆಡ್ ಬಾಲ್ ನಮ್ಮನ್ನ ನೋಡಿಲ್ಲ. ಅಂದ್ರೆ ನಮ್ಮ ಪರಿಸರದಲ್ಲಿ ನಡೆಯುವಂತ ವಿಚಿತ್ರಗಳು ಅಂತ ಹೌದು ಹೇಳ್ಬೋದು. ಈಗ ಕೆಲವಾರು ಕಡೆ ಅಂದ್ರೆ ರಾತ್ರಿ ಹೊತ್ತು ಕೆಲವರು ಅಂದ್ರೆ ತೋಟಗಳಲ್ಲಿ ಮಲಗ್ತಾರೆ. ಹಾಗ ಮಲಗಿದ್ದು ಸಡನ್ ಆಗಿ ಕೆಲವ್ರಿಗೆ ಅನಾರೋಗ್ಯ ಆಯ್ತು, ಕೈಕಾಲು ಇದ್ದಿದ್ದಾಗೆ ಯೂಸ್ ಆಗ್ತಿಲ್ಲ, ಪ್ಯಾರಾಲಿಸಿಸ್ ಟೈಪ್ ಆಗಿದೆ. ಅರೆ ಪ್ಯಾರಾಲಿಸಿಸ್ ಅಲ್ಲ ಅಂತ, ಅದಕ್ಕೆಲ್ಲ ಕಾರಣ ಇದೆ ಬ್ರಹ್ಮರಾಕ್ಷಸ ಮುನಿ ಸಂಚಾರ. ಓ ಮೈ ಗಾಡ್. ಕೆಲವರು ಮನೆಯಲ್ಲೂ ಇರುತ್ತೆ. ಈ ಹರಳಿ ಮರದ ಕೆಳಗೆ, ದೈವವೃಕ್ಷಗಳ ಕೆಳಗೆ ಯಾರು ಮನೆ ಕಟ್ಕೊಂಡಿರ್ತಾರೆ ಅಲ್ಲಿ ಈ ಸಂಚಾರ ದೋಷ ಅನ್ನೋದು ಇರುತ್ತೆ. ಓಕೆ. ನನ್ಗೆ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಓಕೆ, ನೀವು ಇಷ್ಟೆಲ್ಲ ಹೇಳಿದ್ರಲ್ವಾ, ಈಗ ಮನೆಯ ಮೇಲೆ ಹಳ್ಳಿ ಮರ ಬೆಳೆದಿರುತ್ತೆ. ಹೌದು. ಅಥವಾ ಹಳ್ಳಿ ಗಿಡ ಬೆಳೆದಿರುತ್ತೆ. ಹೌದು. ಇನ್ನೊಂದು ಲ್ಯಾಂಡ್ ಅಲ್ಲಿ ಇರುತ್ತೆ ಹಳ್ಳಿ ಮರ ಅಥವಾ ಹಳ್ಳಿ ಗಿಡ ಇರುತ್ತಲ್ವಾ. ಕೆಲವ್ರು ಹೇಳ್ತಾರೆ ಆ ಮನೆಗಳು, ಆ ಒಂದು ಲ್ಯಾಂಡ್ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತ? ಮನೆ ಮೇಲೆ ಬೆಳೆದ್ರೆ ಆ ಮನೆಯಲ್ಲಿ ಮುಖಂಡ ಯಾರಿರ್ತಾರೆ, ಮುಖ್ಯಸ್ಥರು, ಆತನ ದೇಹತ್ಯಾಗ ಯಮಪುರಿ ಕಡೆಗೆ ಹೋಗುತ್ತೆ ಅಂತ. ಯಮಪುರಿ
ಯಮಪುರಿ ಅಂತ ಹೇಳಿದ್ರಲ್ಲ, ಸ್ವರ್ಗಕ್ಕೆ ಹೋಗ್ತಾರ ನರಕಕ್ಕೆ ಹೋಗ್ತಾರ? ಯಮಪುರಿ ಅಂದ್ರೆ ನರಕ ಅಂತ. ಯಮಪುರಿ ಅಂದ್ರೆ ನರಕ. ನರಕ. ಅದಾದ್ರೆ ಸ್ವರ್ಗ ಎಲ್ಲಿದೆ? ಸ್ವರ್ಗ ಅನ್ನೋದು ನರಕ ಅನ್ನೋದು ಬೇರೆ ಬೇರೆಯ ಪ್ರದೇಶಗಳ ರೀತಿ. ಓಕೆ. ಇಂದ್ರನ ಜೊತೆಯಲ್ಲಿರೋದು ಸ್ವರ್ಗ. ಓಕೆ. ನರಕ ಅನ್ನೋದು ಯಮನ ಕೈ ಕೆಳಗಿರುತ್ತೆ, ಯಮ ಪಾಲನೆಯನ್ನು ಮಾಡ್ತಿರ್ತಾನೆ. ಓಕೆ ಓಕೆ. ಹಾ, ಅಂದ್ರೆ ಯಾರ ಮನೆ ಮೇಲೆ ಹಳ್ಳಿ ಗಿಡ ಬೆಳೆಯುತ್ತೋ ಆ ಮನೆಯಲ್ಲಿರುವಂತ ಮುಖ್ಯಸ್ಥ ಸಾವನ್ನ ಹೋಗ್ತಾನೆ. ಹೌದು ಅಂತ ಹೇಳಿದ್ರೆ ಅವರು ಎಲ್ಲಿಗೆ ಹೋಗ್ತಾರೆ? ಯಮಪುರಿಗೆ ಹೋಗ್ತಾರೆ. ಹೌದು. ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಾನು ನಿಮ್ಗೆ, ಪ್ರಶ್ನೆಗಳು ಜಾಸ್ತಿನೇ ಆಗ್ತಿದಾವ ಅನ್ಸುತ್ತೆ ನಿಮ್ಗೆ. ಈಗ ನರಕ ಅಂತ ಹೇಳಿದ್ರಲ್ಲ, ಹೌದು, ನರಕ ಅಂದ್ರೆ ಏನಾಗಾದ್ರೆ? ನರಕ ಅನ್ನೋದು ಯಮನ ಕೈ ಕೆಳಗೆ ಅಂದ್ರೆ ಯಮನ ಪಾಲನೆಯಲ್ಲಿರೋದನ್ನ ನರಕ ಅಂತ ಕರೀತಾರೆ. ಓಕೆ. ಹಾ. ನರಕಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಈ ಹರಳಿ ಮರ, ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡಿರೋರು ಮತ್ತು ಪ್ರಕೃತಿಗೆ ಹಿಂಸೆ ಮಾಡ್ತಿರೋರು, ಪ್ರಕೃತಿಯನ್ನ ಹಾಳು ಮಾಡ್ತಾ ಇರುವಂತ ವ್ಯಕ್ತಿಗಳು ಖಚಿತವಾಗ್ಲೂ ನರಕಕ್ಕೆ ಹೋಗ್ತಾರೆ. ಅಂದ್ರೆ ಯಾವುದೇ ಒಂದು ಮರವನ್ನ ಕಡಿದ್ರೆ, ನಮ್ಮ ಪರಿಸರದಲ್ಲಿ ಏನಿದೆಯೋ ಆ ಮರಗಳನ್ನ ಕಡಿದ್ರೆ ಅವರು ನರಕಕ್ಕೆ ಹೋಗ್ತಾರೆ. ಹೌದು. ಅಂದ್ರೇನು? ವಿನಾಕಾರಣ ಯಾವುದೇ ಸಸ್ಯವನ್ನಾಗ್ಲಿ ನಮ್ಮ ಪ್ರಕೃತಿಯನ್ನಾಗ್ಲಿ ಹಾಳು ಮಾಡಬಾರ್ದು. ಓಕೆ. ಕಾರಣವಿದ್ದು ನಾವೀಗ ಒಂದು ಮರವನ್ನ ಕಡಿದ್ರೆ 10 ಮರವನ್ನ ನೆಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಒಂದು ಮರವನ್ನ ಕಡಿದ್ರೆ 10 ಮರವನ್ನ ನೆಡಬೇಕು ಅಂತ ಹೇಳ್ತಾರೆ. ಹೌದು. ಓಕೆ, ಸರಿ. ಆಗಿದ್ರೆ ಈಗ ಸ್ವರ್ಗ ಅಂದ್ರೇನು? ಸ್ವರ್ಗ ಅಂದ್ರೆ ನಾವು ಮಾಡಿರೋ ಪುಣ್ಯ ಕರ್ಮಗಳು ಏನಿರುತ್ತೆ ಅದಕ್ಕೆ ತಕ್ಕಂತೆ ಅಲ್ಲಿ ಕೆಲವಾರು ಫೆಸಿಲಿಟೀಸ್ ಇರುತ್ತೆ. ಓಕೆ, ಅಷ್ಟೇ. ಪುಣ್ಯ ಕ್ರಮಗಳು ಅಂದ್ರೆ ನಿಮ್ಮ ಪ್ರಕಾರ? ಪುಣ್ಯ ಕಾರ್ಯಗಳು ಅಂದ್ರೆ ಯಾರು ಕಷ್ಟದಲ್ಲಿರ್ತಾನೆ ಅವನಿಗೆ ಸಹಾಯವನ್ನು ಮಾಡೋದು, ನಮ್ಮ ಪ್ರಕೃತಿಯನ್ನ ಹಾಳು ಮಾಡದೆ ಹೇಗಿದೆಯೋ ಹಾಗೆ ಬಿಟ್ಟು ಸುಮ್ಮನೆ ಇರೋದು, ಪ್ರಾಣಿ ಪಕ್ಷಿಗಳಿಗೆ ಅನ್ನ ಆಹಾರಗಳು ನಮ್ ಕೈಲಾಗೋ ಸಹಾಯವನ್ನು ಮಾಡೋದು, ಇವುಗಳೆಲ್ಲ ಪುಣ್ಯ ಕಾರ್ಯಗಳಿಗೆ ಸೇರುತ್ತೆ. ಓಕೆ ಓಕೆ. ಇನ್ನೊಂದು ಪ್ರಶ್ನೆ ನಾನು ನಿಮ್ಗೆ ಕೇಳಲೇಬೇಕು. ಈಗ ಹಳ್ಳಿ ಮರ ಅಂತ ಹೇಳಿದ್ವಲ್ಲ, ಈ ಹಳ್ಳಿ ಮರವನ್ನ ಯಾವ ರೀತಿ ನಾವು ಪೂಜೆ ಮಾಡ್ಬೇಕು? ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ನಮ್ಗಳಿಗೆ ಅದರ ಒಂದು ಏನು ಪ್ರತಿಫಲ ಸಿಗುತ್ತೆ ನಮ್ಗೆ? ಆದಷ್ಟು ನಾವು ಬೆಳಗಿನ ಜಾವ ಎದ್ದು ನಮ್ಮ ನಿತ್ಯ ಕರ್ಮವನ್ನು ಮುಗಿಸಿ ತದನಂತರ ಬಂದು ಹರಳಿ ಮರಕ್ಕೆ ಪೂಜೆ ಮಾಡೋದ್ರಿಂದ ಬೇಗ ಫಲಿತ ಅನ್ನೋದು ನಮ್ಗೆ ಸಿಗುತ್ತೆ. ಓಕೆ. ಇನ್ನೊಂದು, ಸಾಕಷ್ಟು ಪುರಾಣಗಳಲ್ಲಿ ನಾನು ಕೇಳಿದ್ದುಂಟು, ನನ್ನ ಸುತ್ತಮುತ್ತಲಿನ ಊರಿನಲ್ಲಿ ನಾನು ನೋಡಿದ್ದುಂಟು, ಹಳ್ಳಿ ಮರ ಮತ್ತು ಬೇವಿನ ಮರ ಇವೆರಡಕ್ಕೂ ಕೂಡ ಮದುವೆಯನ್ನ ಮಾಡ್ತಾ ಹೋಗ್ತಾರೆ. ಹೌದು. ಮದ್ವೆ ಯಾಕೆ ಮಾಡ್ಬೇಕು? ಇನ್ನೊಂದು, ಹಳ್ಳಿ ಮರ ಮತ್ತು ಹೊಂಗೆ ಮರಕ್ಕೆ ಯಾಕೆ ಮದುವೆ ಮಾಡಬಾರ್ದು? ಇವೆರಡೇ ಮರಕ್ಕೆ ಮದುವೆಯನ್ನ ಮಾಡ್ತಾ ಹೋಗ್ತಾರೆ. ಏನಿದ್ರ ರಹಸ್ಯ ಏನು? ಒಂದು ಗಂಡು ಒಂದು ಹೆಣ್ಣು ಅಂತ ಈಗ ಮರದಲ್ಲಿ ಆಗಿದೆ. ಇನ್ನೊಂದು ಪ್ರಶ್ನೆ ನಿಮ್ಗೆ, ಇದರಲ್ಲಿ ಹೆಣ್ಣ್ಯಾರು ಗಂಡ್ಯಾರು? ಗಂಡು ಅಶ್ವತ್ಥ ವೃಕ್ಷ, ಓಕೆ. ಹೆಣ್ಣು ಬೇವಿನ ಮರ. ಹೆಣ್ಣು ಬೇವಿನ ಗಿಡ. ಹೌದು. ಓಕೆ ಓಕೆ ಓಕೆ. ಹಾಗಾಗಿ ಅವರಿಬ್ಬರಿಗೂ ವಿವಾಹವನ್ನು ಮಾಡ್ತಾರೆ. ಏನಾದ್ರು ಹಿನ್ನೆಲೆ ಹೇಳ್ತೀರಾ ಸ್ವಲ್ಪ? ಅಂದ್ರೆ ಯಾಕೆ ಮದುವೆ ಮಾಡ್ಬೇಕು ಅಂತ? ನಾವು ವಿವಾಹವನ್ನು ಮಾಡೋದ್ರಿಂದ ನಮ್ಮ ಗ್ರಾಮ ನೆಮ್ಮದಿಯಲ್ಲಿರ್ಲಿ, ಸುಖವಾಗಿ ಜನಗಳೆಲ್ಲ ಸುಖ ನೆಮ್ಮದಿ ಶಾಂತಿಗಳಿಂದ ಗ್ರಾಮದಲ್ಲಿ ಒಡೆದಾಟ ಬಡದಾಟ ಇಲ್ದಾಗೆ ನೆಮ್ಮದಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಇನ್ನೊಂದು, ಹಳ್ಳಿ ಮರಕ್ಕೆ ದಾರವನ್ನ ಕಟ್ತಾರಲ್ಲ, ಯಾಕೆ? ಹರಳಿ ಮರಕ್ಕೆ ದಾರ ಅನ್ನೋದನ್ನ ಕಟ್ಟೋದಕ್ಕೆ ಹಿನ್ನೆಲೆ ಏನು ಅಂದ್ರೆ, ನಾವ್ ಅಂದ್ಕೊಂಡ ಕಾರ್ಯ ಇಲ್ಲಿ ನಾವೇನು ದಾರವನ್ನ ಸುತ್ತಿರ್ತೀವಿ ಅಷ್ಟು ಬಿಗಿಯಾಗಿ ನಮ್ಮ ಕಾರ್ಯ ಖಚಿತವಾಗ್ಲೂ ನಡೀಲಿ ಅಂತ. ಹುತ್ತಕ್ಕೂ ಕೂಡ ಅದೇ ರೀತಿಯಲ್ಲಿ ಸುತ್ತಾರೆ. ಯಾಕೆ ಸುತ್ತಬೇಕು ಅಂತ? ನಮ್ಮ ಕಾರ್ಯ ನಾವೇನು ಮನಸ್ಸಿನಲ್ಲಿ ಇಟ್ಕೊಂಡಿದೀವಿ ಅದಕ್ಕೆ ಬಂಧನೆ ಮಾಡ್ದಾಗೆ. ಅಂದ್ರೆ ಬಂಧನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ದೇವರನ್ನ ನಾವು ಬಂಧನ ಮಾಡ್ದಾಗ, ದೇವರ ಬಂಧನವಲ್ಲ ಇದು. ನಮ್ಮ ಮನಸ್ಸಿನಲ್ಲಿರೋ ಆಸೆ ಅನ್ನೋದೇನಿರುತ್ತೆ, ಈಗ ನಾವೊಂದು ಕೋರಿಕೆ ಅನ್ನೋದು ಇಟ್ಕೊಂಡಿರ್ತೀವಿ, ಆ ಕೋರಿಕೆಯನ್ನು ನೆರವೇರ್ಲಿ ಅಂತ ನಮ್ಮ ಕೋರಿಕೆಯನ್ನು ದೇವರ ಜೊತೆಯಲ್ಲಿ ಬಂಧನವನ್ನು ಮಾಡ್ತೀವಿ. ಅಲ್ಲ, ಎಂತ ವಿಚಿತ್ರ ಅಲ್ವಾ? ಬಂಧನ ಆಕ್ಚುಲ್ ಆಗಿ ನಮ್ಗೆ ಹಾಕೋಬೇಕು, ಈಗ ದಾರವನ್ನ ನಾವು ಸುತ್ಕೋಬೇಕು. ಅದನ್ನ ಹೊರತುಪಡಿಸಿ ನಾವೆಲ್ಲ ಎಂತ ಮಾಡ್ತೀವಿ ಅಂತಂದ್ರೆ, ದೇವರಿಗೆ ದಾರವನ್ನ ಹಾಕೋದು, ಗಿಡಗಳಿಗೆ ದಾರವನ್ನು ಸುತ್ತೋದು, ಎಲ್ಲಿಂದ ಎಲ್ಲಿಗೆ ಅಂತ. ಅಂದ್ರೆ ದೇವರ ಹತ್ರ ನಾವು ಕೋರಿಕೆಯನ್ನು ಕೇಳ್ತೀವಿ, ದೇವ್ರ ಮರತ್ರ ಓಕೆ ಆ ಫಲವನ್ನ ನಮಗ್ ಕೊಡದೇ ಇದ್ರೆ ಆ ಒಂದು ಭಯಕ್ಕಾಗಿ ಆ ರೀತಿಯಲ್ಲಿ ದೇವರ ಜೊತೆಗೆ ಸೇರಿಸಿ ನಮಗೂ ಸೇರಿಸಿ ಹಾಕೊಂಡಾಗೆ, ಅಂದ್ರೆ ನಮ್ಮ ಒಂದು ಆಸೆ ನಮ್ಮ ಒಂದು ಕೋರಿಕೆ ಅನ್ನೋದನ್ನ ದೇವ್ರ ಜೊತೆ ಇಟ್ಟು ಬಂಧನವನ್ನ ಮಾಡ್ಕೊಂಡಿದ್ದೀನಿ. ಓಕೆ, ಸರಿ ಆಯ್ತು. ಹಳ್ಳಿ ಮರವನ್ನ ಯಾಕೆ ಪೂಜೆ ಮಾಡ್ಬೇಕು ನಾವು? ಹಳ್ಳಿ ಮರವನ್ನ ಪೂಜೆ ಮಾಡೋದ್ರಿಂದ ನಮ್ಗೇನ್ ಸಿಗುತ್ತೆ? ಹರಳಿ ಮರವನ್ನು ಅಂತಾನೆ ಅಲ್ಲ, ನಮ್ಮ ಪ್ರಕೃತಿಯಲ್ಲಿರೋ ಯಾವುದೇ ಮರಕ್ಕೆ ಪೂಜೆ ಮಾಡಿದ್ರು ನಮಗೆ ಅಂದ್ರೆ ಪ್ರಕೃತಿ ಅನ್ನೋದ್ರಿಂದ ನಾವು ಬೇಕಾದಷ್ಟು ಪಾಠವನ್ನು ಕಲಿಬಹುದು. ಹಾಗೆ ಹರಳಿ ಮರ ಅಂತ ಮೊದ್ಲಿಂದ ಪೂಜೆ ಮಾಡಿದ್ದಾರೆ. ಹತ್ತಿ ಮರಕ್ ಮಾಡ್ತಾರೆ, ಬೇವಿನ ಮರಕ್ ಮಾಡ್ತಾರೆ, ಆಲದ ಮರಕ್ಕೂ ಮಾಡ್ತಾರೆ. ಆದ್ರೆ ಈಗ ನೀವು ಪರ್ಟಿಕ್ಯುಲರ್ ಇದ್ರ ಬಗ್ಗೆನೇ ಕೇಳ್ತಿದ್ದೀರಾ.
ಇದರಲ್ಲಿ ನೆಗೆಟಿವಿಟಿ ಅನ್ನೋದನ್ನ ಕಳಿಸಿ ಪಾಸಿಟಿವ್ ಆಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹೇಳ್ತಾರೆ. 48 ದಿವಸ ಪೂಜೆ ಮಾಡು, 1 ತಿಂಗಳು ಪೂಜೆ ಮಾಡು, 2 ತಿಂಗಳು ಪೂಜೆ ಮಾಡು, 3 ತಿಂಗಳು ಪೂಜೆ ಮಾಡಿದ್ರೆ ನೀನ್ ಅಂದ್ಕೊಂಡ್ರ ಕಾರ್ಯ ಆಗುತ್ತೆ. ನಿಜವಾಗ್ಲೂ ಆಗುತ್ತಾ? ಅಂದ್ರೆ ನಿಮ್ ಮನಸ್ಸಿನಲ್ಲಿ ಆ ನಂಬಿಕೆ ಅನ್ನೋದು ಬರುತ್ತಲ್ಲ, ಆ ನಂಬಿಕೆಯಿಂದ ಖಚಿತವಾಗ್ಲೂ ಕಾರ್ಯವಾಗುತ್ತೆ. ಅಂದ್ರೆ ಇನ್ನೊಂದು ನನ್ಗೆ ಅನ್ಸಿದ್ದು ಅಂದ್ರೆ ನಂಬಿಕೆ ಅಂದ್ರೆ ಇಲ್ಲಿ ಪ್ರಾಕ್ಟೀಸ್. ಹೌದು, ನಂಬಿಕೆ ಅಂದ್ರೆ ಪ್ರಾಕ್ಟೀಸ್. ಅದನ್ನ ನಾವು ಆ ಟಾಸ್ಕ್ ಅನ್ನ ಮಾಡ್ಬೇಕು. ಹೌದು, ನಮ್ಗೆ ಅದ್ರ ಮುಖೇನ ಕಾನ್ಸಂಟ್ರೇಷನ್ ಸಿಗ್ತಾ ಹೋಗುತ್ತೆ, ಅದ್ರ ಮುಖೇನ ನಮ್ಗೆ ರಿಸಲ್ಟ್ ಸಿಗುತ್ತೆ. ಹೌದು, ಆ ರಿಸಲ್ಟ್ ಯಾವಾಗಲೂ ಕೂಡ ನಮ್ಗೆ ಅಫ್ಕೋರ್ಸ್ ಒಂದು ಪಾಸಿಟಿವ್ ವೈಬ್ ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೀರಾ. ಈಗ ನಾವ್ ಒಂದು ಕಾರ್ಯವನ್ನು ಅಂದ್ಕೊಂತೀವಿ, ಮಾಮೂಲಿಯಾಗಿ ನಾವು ಸುಮ್ನೆ ಒಂದು ಕಾರ್ಯ ಅಂದ್ಕೊಂಡು ಮುಂದೆ ಹೋದ್ರೆ ಒಂದ್ ಕಡೆ ಭಯ ಇರುತ್ತೆ, ಕೆಲಸ ಆಗುತ್ತೋ ಇಲ್ವೋ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ. ಅದೇ ಯಾರಾದ್ರೂ ಒಬ್ರು ನಮ್ಗಿಂತ ಸ್ವಲ್ಪ ತಿಳಿದಿರೋ ಅಂತವ್ರು, ಅಂದ್ರೆ ನಮ್ಗೆ ನಂಬಿಕೆ ಇರೋ ಒಂದು ಯಾವ್ದೋ ಒಂದು ಕಲ್ಲಿನ ಮೇಲೋ ಒಂದು ಗಿಡಕ್ಕೋ ಪೂಜೆಯನ್ನು ಮಾಡು, ಇನ್ನು ಕಾರ್ಯವಾಗುತ್ತೆ ಆ ನಂಬಿಕೆಯಿಂದ ನಾವು ಕಾರ್ಯವನ್ನು ಮಾಡ್ತೀವಿ. ನಾವಲ್ಲಿ ನೆಗೆಟಿವಿಟಿ ಬಗ್ಗೆ ಆಲೋಚನೆಯನ್ನ ಮಾಡೋದಿಲ್ಲ. ಇದ್ರಲ್ಲಿ ಏನಾಗ್ಬೋದು ಅನ್ನೋ ಆಲೋಚನೆ ಬರಲ್ಲ, ಖಚಿತವಾಗ್ಲೂ ಕೆಲಸವಾಗುತ್ತೆ ಅನ್ನೋ ನಂಬಿಕೆ ಬರುತ್ತೆ ನಮ್ಗೆ. ಆ ನಂಬಿಕೆಯಿಂದ ನಿಜವಾಗ್ಲೂ ಕಾರ್ಯವಾಗುತ್ತೆ. ಇನ್ನೊಂದು ನನ್ಗನ್ಸಿದ್ದು ಅಂತಂದ್ರೆ ಹರಳಿ ಮರವನ್ನ ನಾವು ಕಟ್ ಮಾಡಿದ್ರೆ ಅಥವಾ ಮರವನ್ನ ಕಡಿದ್ರೆ ಅಥವಾ ಬೇವಿನ ಮರವನ್ನ ಕಟ್ ಮಾಡಿದ್ರೆ ಅಥವಾ ಕಡಿದ್ರೆ ಸರಿಸುಮಾರು 3 ತಲೆಮಾರುಗಳು ನಾಶ ಹೊಂದುತ್ತವೆ, ಅಲ್ಲಿ ಅವ್ರದ್ದು ಸಂತಾನ ಇರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಇದೆಲ್ಲ ನಿಜವಾಗ್ಲೂ? 3 ತಲೆಮಾರಲ್ಲ, ಹಿಂದಿನ 10 ತಲೆಮಾರು ಮುಂದಿನ 10 ತಲೆಮಾರುಗಳಿಗೆ ಇದು ದೋಷ ಬರುತ್ತೆ. ಇವ್ರಿಗೆ ಏನಾಗುತ್ತೆ ಅಂದ್ರೆ, ಈಗ ನಾವು ಎಕ್ಸಾಂಪಲ್ ಹೊರಗಡೆ ಸುಮಾರು ಜನಕ್ಕೆ ಈ ಕಾಲದಲ್ಲಿ ವಿವಾಹವಾಗಿ 10-15 ವರ್ಷವಾದ್ರೂ ಮಕ್ಕಳಾಗ್ತಿಲ್ಲ, ಸಂತಾನವಿಲ್ಲ ಅಂತ ನೋಡ್ತಾ ಇದ್ದೀವಿ. ರೀಸನ್ ಏನು ಅಂದ್ರೆ ಅವರ ಜಾತಕವೊಂದಲ್ಲಿ ನೋಡಿದಾಗ ಈ ರೀತಿಯಾದ ದೋಷಗಳು ತೋರಿಸುತ್ತೆ. ಇವನು ಪ್ರಕೃತಿಯನ್ನ ಹಾಳು ಮಾಡಿದ್ದಾನೆ, ಹುತ್ತವನ್ನು ಹಗ್ದಿದ್ದಾನೆ, ಹುತ್ತ ಆಗಿದ್ರು ಕೂಡ ನಾಗದೋಷ ಅಂತ ಬರುತ್ತೆ. ಆಗ ಇವನಿಗೆ ಸಂತಾನ ಆಗೋದಿಲ್ಲ. ಹರಳಿ ಮರವನ್ನು ಕಡಿದ್ರು ನಾಗದೋಷಕ್ಕೆ ಬರುತ್ತೆ. ಬೆಕ್ಕನ್ನು ಸಾಯಿಸಿದ್ರು ಕೂಡ, ನಾಯಿಯನ್ನು ಸಾಯಿಸಿದ್ರು ಕೂಡ, ಅಂದ್ರೆ ನಮ್ಮ ಪ್ರಕೃತಿಯಲ್ಲಿರೋ ಯಾವುದೇ ಒಂದು ಪ್ರಾಣಿಯನ್ನು ಸಾಯಿಸಿದ್ರು ಆ ದೋಷ ಬರುತ್ತೆ. ಒಟ್ಟಾರೆ ನೀವು ಏನ್ ಹೇಳ್ತಿದ್ದೀರಾ ಅಂತಂದ್ರೆ ಪರಿಸರವನ್ನ ನಾಶ ಮಾಡಬಾರ್ದು, ಪರಿಸರವನ್ನ ಬೆಳೆಸ್ಬೇಕು ಅಂತ ಹೇಳಿ. ಹೌದು, ಪರಿಸರವನ್ನ ನಾಶ ಮಾಡಿದ್ರೆ ನಾವು ಮನುಷ್ಯ ಕೂಡ ನಾಶ ಹೊಂದುತ್ತಾನೆ, ಯಮಪುರಿಗೆ ಹೋಗ್ತೀವಿ. ನಾಶ ಹೊಂದಿ ಯಮಪುರಿಗೆ ಹೋಗ್ತೀವಿ. ಹೌದು, ಎಷ್ಟೊಂದು ವಿಚಿತ್ರ ಅಲ್ವಾ? ಅಂದ್ರೆ ಎಲ್ಲಾನು ಇಲ್ಲೇ ಸಿಗ್ತಾ ಹೋಗುತ್ತೆ ನಮ್ಗೆ. ಸ್ವರ್ಗನೂ ಇಲ್ಲೇ ಸಿಗುತ್ತೆ, ನರಕನೂ ಇಲ್ಲೇ ಸಿಗುತ್ತೆ. ಹೌದು, ಜೊತೆಗೆ ದೈವತ್ವ ಅಂತ ಹೇಳ್ತಾರಲ್ಲ ಅದು ಕೂಡ ನಮ್ಗೆ ಇಲ್ಲೇ ಸಿಗುತ್ತೆ. ನಮ್ಮ ಕೆಲಸಗಳು ಸರಿಯಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತೀರಾ. ಹೌದು, ಹಿಂದಿನ ವಿಡಿಯೋದಲ್ಲಿ ಸಹ ನಾವ್ ಹೇಳಿದ್ವಿ. ಹೌದು, ಪ್ರಕೃತಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವೇ ಬ್ರಹ್ಮಜ್ಞಾನಿ. ಖಂಡಿತ. ಈ ಇನ್ನೊಂದು ಕೇಳ್ಬೇಕು, ಈ ಕಾಲಜ್ಞಾನಿ ಪಯಣ ಅಂತ ಹೇಳ್ತಾರಲ್ಲ. ಹೌದು, ವಿಶೇಷವಾಗಿ ಈ ಮರದ ಕೆಳಗಡೆ ಕಾಲಜ್ಞಾನಿಗಳ ಪಯಣ ಆಗುತ್ತೆ ಅಂತ ಹೇಳ್ತಾರೆ. ಇದು ನನಗೆ ಗೊತ್ತಿರ್ಲಿಲ್ಲ, ನನ್ನ ಅಜ್ಜ ಹೇಳ್ತಿದ್ದು ನನಗೆ. ತುಂಬಾ ಕೆಲವೊಂದು ಇವೆಲ್ಲ ಶಾಕಿಂಗ್ ಅನ್ಸುತ್ತೆ ನಮ್ಗೆಲ್ಲ. ಅಂದ್ರೆ ನಮ್ಮ ಸಂಪ್ರದಾಯದ ಬಗ್ಗೆ ಎಷ್ಟು ಹಿಂದುಳಿದಿದೀವಿ, ನಾವ್ಯಾಕಿನ್ನ ತಿಳ್ಕೊಂಡಿಲ್ಲ ಅಂತ. ಏನ್ ಈ ಕಾಲಜ್ಞಾನಿ ಪಯಣ ಅಂತಂದ್ರೆ? ಮೊದ್ಲು ನೀವ್ ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಈಗ ನಾವು ಯಾಕೆ ಸಂಪ್ರದಾಯದಲ್ಲಿ ಹಿಂದುಳಿದಿದ್ದೀವಿ? ಇದಕ್ ಮೇನ್ ರೀಸನ್ ಬಂದ್ಬಿಟ್ಟು, ನಾವು ಅಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಮ್ಮ ಸಂಪ್ರದಾಯ ಇದು, ನಮ್ಮ ಶಾಸ್ತ್ರದಲ್ಲಿ ಈ ರೀತಿಯಲ್ಲಿ ಹೇಳಿದೆ, ನಾವೇನಕ್ಕೆ ಈ ಶಾಸ್ತ್ರವನ್ನ ನಂಬಬೇಕು, ಈ ಶಾಸ್ತ್ರದ ಹಿನ್ನೆಲೆ ಏನು, ಏನಕ್ಕಾಗಿ ಹೇಳಿದ್ರು, ಆ ಸಂದರ್ಭ ಹೇಗಿತ್ತು, ಅದ್ರ ಬಗ್ಗೆ ನಮ್ಗೆ ಸುವಿಸ್ತಾರವಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ನಮ್ಗೆ ಅದ್ರ ಮೇಲೆ ನಂಬಿಕೆನೂ ಇದೆ, ಅದ್ರದ ಹಿನ್ನೆಲೆ ಕೂಡ ಐಡಿಯಾ ಇದೆ. ಈಗ ಕೆಲವರಿಗೆ ಹೊರಗಡೆ ಹೇಳ್ಕೊಡೋದಿಲ್ಲ, ಹಿಂದೂಗಳೇ ಆದ್ರೂ ಕೂಡ ಆ ಮಕ್ಕಳುಗಳಿಗೆ ಭಗವದ್ಗೀತೆ ಬಗ್ಗೆ ಹೇಳೋದಿಲ್ಲ. ಗೀತೆಯನ್ನು ಏನಕ್ಕೆ ಉಪದೇಶ ಮಾಡ್ದ ಯಾರಿಗ್ ಗೊತ್ತು? ಅವ್ರಿಗೆ ಗೊತ್ತಿರೋದಿಲ್ಲ, ಇನ್ನು ಅವ್ರ ಮಕ್ಕಳಿಗೆ ಇನ್ನೇನು ಹೇಳ್ಕೊಡ್ತಾರೆ? ಹೌದಲ್ವಾ? ಮೊದ್ಲು ಇವ್ರು ತಿಳ್ಕೋಬೇಕು, ರಾಮಾಯಣ ಮಹಾಭಾರತ ಇವೆಲ್ಲ ಏನಕ್ ನಡೀತು, ಅದ್ರಲ್ಲಿ ಅವ್ರ ಆ ಕಷ್ಟವನ್ನು ಅನುಭವಿಸಿದ್ರು ಕೂಡ ಧರ್ಮವನ್ನು ಬಿಡ್ಲಿಲ್ಲ ರಾಮ. ಯಾಕೆ ಆತರ ಇದ್ದಿದ್ದಕ್ಕೆ ರಾಮನಿಗೆ ಏನ್ ಸಿಕ್ತು? ಇವುಗಳ ಹಿನ್ನೆಲೆ ಎಷ್ಟೋ ಜನಕ್ಕೆ ಈಗಲೂ ಗೊತ್ತಿಲ್ಲ. ಇವನ್ನೆಲ್ಲ ತಿಳ್ಕೋಬೇಕು ಮೊದ್ಲು. ನಾವು ನಮ್ಮ ಮುಂದಿನ ಪೀಳಿಗೆಗೆ ಇವನ್ನೆಲ್ಲ ಹೇಳ್ಕೊಡ್ಬೇಕು. ಆರ್ಯಭಟನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು, ಚಾಣಕ್ಯನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು, ಈ ರೀತಿ ಬೇಕಾದಷ್ಟು ಜನ ಮಹರ್ಷಿಗಳ ಬಗ್ಗೆ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಯಾರ್ಯಾರು ಏನೇನ್ ಕಂಡಿಡಿದ್ರು. ಹೌದು, ಈಗ ಇದ್ರ ಬಗ್ಗೆ ಹೇಳ್ತಾರೆ, ವಿಮಾನವನ್ನ ಕಂಡಿಡಿದಿದ್ದು ರೈಟ್ ಸಹೋದರರು. ಅದಕ್ಕೂ ಮುಂಚೆಗೇನೆ ವೈಮಾನಿಕ ಶಾಸ್ತ್ರ ಅನ್ನೋ ಒಂದು ಗ್ರಂಥ ಇತ್ತು. ವಿಮಾನವನ್ನು ಯಾವ ರೀತಿಯಲ್ಲಿ ತಯಾರು ಮಾಡಬೇಕು, ಯಾವ್ಯಾವ ಲೋಹವನ್ನು ತಯಾರು ಮಾಡಬೇಕು. ಈಗ ನಾವು ಪೆಟ್ರೋಲ್ ಡೀಸೆಲ್ ನೋಡ್ತಿದೀವಿ, ಅದೇನು ಇಲ್ದಂಗೆ ಮಾನಸಿಕವಾಗಿ ಚಲನೆಯನ್ನು ಮಾಡೋದು ಹೇಗೆ? ಹೌದು, ಅಂದ್ರೆ ನಮ್ಗೇನು ಬೇಕಿರ್ಲಿಲ್ಲ, ಪುಷ್ಪಕ ವಿಮಾನ ಇತ್ತು, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಎಲ್ಲಿತ್ತಲ್ಲಿ? ಹೌದಲ್ವಾ? ಇದ್ದಿದ್ದು ರಾವಣ, ಅದ್ರ ಮೇಲೆ ಕೂತಿದ್ದ.
ಅವನ ಮನಸ್ಸಿನಲ್ಲಿ ಯಾವ ಜಾಗವನ್ನು ಅಂದ್ಕೊಂಡ್ರೆ ಆ ಜಾಗಕ್ಕೆ ಸೀದಾ ಕರ್ಕೊಂಡೋಗಿ ಬಿಡೋದು. ಅಂದ್ರೆ ಇವನ ಮನಸ್ಸು ಅಷ್ಟು ಸ್ಥಿರವಾಗಿ ಇವನು ಹಿಡಿತದಲ್ಲಿತ್ತು, ಅವನು ಏನೇ ಮಾಡಿದ್ರು ಕಾರ್ಯಗಳು ಕ್ರಮವಾಗಿ ನಡೆಯುವವು. ಅದೇ ರೀತಿಯಲ್ಲಿ ವೈಮಾನಿಕ ಶಾಸ್ತ್ರ, ಇನ್ನು ಕೆಲವಾರು ಗ್ರಂಥಗಳಿವೆ. ಏನಾದ್ರು ಹೇಳಿ ಇಂಗ್ಲಿಷ್ನವ್ರು ಕಂಡಿಡಿದ್ರು, ಇಂಗ್ಲಿಷ್ನವರಿಂದಾನೇ ನಾವ್ ಈಗ ಉದ್ಧಾರ ಆಗಿರೋದು, ಇದೇ ಸೈನ್ಸ್ ಅಂತ ಹೇಳ್ತಿದ್ದಾರೆ. ನಮ್ಮ ಧಾರ್ಮಿಕವಾಗಿ, ನಮ್ಮ ಸಾಂಪ್ರದಾಯಿಕವಾಗಿ ನಾವ್ ಏನು ಹಿಂದೂ ಧರ್ಮವನ್ನು ನೋಡ್ತಿದ್ದೀವಿ, ಇದು ಯಾವತ್ತಿಗೂ ವಿಜ್ಞಾನದಿಂದ ಹಿಂದುಳಿದಿಲ್ಲ. ವಿಜ್ಞಾನ ಏನಿದೆ ಅದು ಪೂರ್ಣವಾಗಿ ನಮ್ಮ ಸನಾತನ ಧರ್ಮದಲ್ಲಿದೆ. ಎಲ್ಲೋ ಐ ಥಿಂಕ್ ನನ್ನ ಪ್ರಕಾರ ವಿಜ್ಞಾನದ ತಳಹದಿ ನಮ್ಮ ಸಂಪ್ರದಾಯ, ನಮ್ಮ ಶಾಸ್ತ್ರಗಳು ಅಂತಾನೆ ಹೇಳ್ಬೇಕು. ಹೌದು, ಇವತ್ತೇನು ವಿಜ್ಞಾನ ಅಂತ ನಾವ್ ಹೇಳ್ತಿದೀವೋ ಆ ವಿಜ್ಞಾನದ ಐ ಥಿಂಕ್ ಅಡಿಪಾಯನೇ ನಮ್ಮ ಶಾಸ್ತ್ರಗಳು, ವೇದ ಉಪನಿಷತ್ತುಗಳು ಅಂತ ಹೇಳ್ಬೋದು. ಕಾಲಜ್ಞಾನಿಯ ಪಯಣ. ಕಾಲಜ್ಞಾನಿಯ ಪಯಣ ಪ್ರತಿಯೊಬ್ಬನಿಗೂ ಜ್ಞಾನೋದಯವಾಗುವಂತಹ ಮಹಾಪುಣ್ಯಕ್ಷೇತ್ರವಿದು. ಅದಕ್ಕೆ ಇದನ್ನ ನಾವು ಕಾಲಜ್ಞಾನಿಯ ಪಯಣದ ಸ್ಥಳ ಅಂತ ಕರೀತೀವಿ. ಓಕೆ, ಈ ಕಲ್ಕಿ ಮತ್ತು ಕಾಲಜ್ಞಾನಿ ಏನಾದ್ರೂ ಸಂಬಂಧ ಇದೆಯಾ? ಅವರಿಬ್ಬರು ಯಾವುದೇ ರೀತಿಯ ಸಂಬಂಧ ಇಲ್ಲ. ಕಲ್ಕಿ ಅನ್ನೋನು ಬಂದಾಗ ಪರಶುರಾಮ ಗುರುವಾಗಿರ್ತಾನೆ, ಮತ್ತೆ 7 ಜನ ಚಿರಂಜೀವಿಗಳಿವೆ ಇದಾರೆ. ಆ 7 ಜನ ಚಿರಂಜೀವಿಗಳು ಈತನಿಗೆ ಗುರುವಾಗಿ ಬರ್ತಾರೆ. ಹಾಗಾಗಿ ಈ ಕಾಲಜ್ಞಾನಿಯ ಪಯಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಏನು ಅಂದ್ರೆ ಇಲ್ಲಿ ಇರುವಂತಹ ಮುನಿಗೆ, ಬ್ರಹ್ಮರಾಕ್ಷಸ್ಗೆ ಈ ಹಿಂದೆ ಮುಂದೆ ನಡೆಯೋ ವಿಚಾರಗಳು, ಈಗ ಪ್ರಸ್ತುತಕ್ಕೆ ಏನ್ ನಡೆಯುತ್ತೆ, ಪ್ರತಿಯೊಂದು ಜ್ಞಾನ ಇರುತ್ತೆ. ಆ ರೀತಿಯಲ್ಲಿರೋನ್ನ ಬ್ರಹ್ಮರಾಕ್ಷಸು ಮುನಿ ಅಂತ ಹೇಳ್ತಾರೆ. ಬ್ರಹ್ಮರಾಕ್ಷಸ ಮುನಿ. ಹೌದು. ಇದ್ರ ಮಧ್ಯೆ ಇನ್ನೊಂದು ಕೇಳಲೇಬೇಕು, ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳ್ತೀನಿ. ಓಕೆ. ಈ ಪ್ರೇತಾತ್ಮಗಳು ಅಂತ ಹೇಳ್ತಾರಲ್ಲ, ಈ ಪ್ರೇತಾತ್ಮಗಳಿಗೆ ನಮ್ಮಲ್ಲಿ ಮುನಿ, ಬ್ರಹ್ಮರಾಕ್ಷಸ, ಗುರು ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಸತ್ಯನೋ ನನಗೆ ಗೊತ್ತಿಲ್ಲ. ಇದಕ್ಕೆ ನಿಮ್ಮಿಂದ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಾಯ್ತು ಲಾಸ್ಟ್ ಹೊರಡೋದು? ಕಟ್ ಮಾಡಮ್ಮ.